ಆಗೋ ಸಮಯದಿಂದ ನೋಡ್ಕೊಂಡು ಬಂದಿದ್ದೀರಿ. ಅವರು ಹೀರೋ ಆಗುವಂತ ಸಮಯದಲ್ಲಿದ್ದಂತ ಸವಾಲು ನೀವ್ ಹೇಗೆ ನೋಡಿದ್ರಿ? ನಿರ್ಮಾಪಕಿಯಾಗಿ ಹೇಗೆ ನೋಡ್ತಾ ಇದ್ರಿ? ಈಗ ವಿತರಕಿಯಾಗಿ ಹೇಗೆ ನೋಡ್ತಾ ಇದ್ರಿ? ಏನ್ ಸವಾಲಿದೆ ಇಂಡಸ್ಟ್ರಿಯಲ್ಲಿ ಆಗಿರುವಂತ ಚೇಂಜಸ್ ಬಗ್ಗೆ? ನಾನು ಎಷ್ಟು ಹೀರೋ ಅದು ಬೇರೆ, ನಾನು ನಿರ್ಮಾಪಕಿ ಡಿಸ್ಟ್ರಿಬ್ಯೂಟರ್, ಅದು ಎರಡು ಡಿಫ್ರೆಂಟ್. ಒಂದೊಂದೇ ಮಾಡಿರೋದು, ಎರಡರಲ್ಲೂ ಒಂದೊಂದೇ, ಜಾಸ್ತಿ ಲಾಂಗ್ ಮಾಡಿಲ್ಲ ಅಲ್ವಾ. ಫಸ್ಟ್ ಎಕ್ಸ್ಪೀರಿಯನ್ಸ್ ಮುಂದಿನ ದಿನಗಳಲ್ಲಿ ಹೇಳ್ತೀನಿ ನಾನು. ಅಲ್ಲ, ಈಗಲೇ ಒಂದು ಸಿನಿಮಾದಿಂದ ಆದಂತ ಸಮಯ ಸಂದರ್ಭ ನಿಮಗೆ ಸರಿ ಹೋಗ್ಲಿಲ್ಲ ಅನ್ನೋ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳನ್ನು ಮಾತನಾಡ್ತಾ ಬಂದಿದೆ. ಹಾಗಾಗಿ ಇದು ಹಂತ ಅಥವಾ ಹೇಗೆ ಸವಾಲುಗಳಿದೆ ಅಂತ? ಸಿನಿಮಾ ಸರಿ ಹೋಗ್ಲಿಲ್ಲ ಅಂತಲ್ಲ, ನನಗೆ ಥಿಯೇಟರ್ಸ್ ಪ್ರಾಬ್ಲಮ್ ಆಯ್ತು. ಮುಂದಿನ ದಿನಗಳಲ್ಲಿ ನಾನೇ ಡಿಸ್ಟ್ರಿಬ್ಯೂಷನ್ ತಗೋತೀನಿ ಅಂತ ಹೇಳಿದ್ದೆ, ತಗೊಂಡಿದ್ದೀನಿ. ಸಿಂಪಲ್. ಓಕೆ, ಅದೇ ಈ ಸೆಪ್ಟೆಂಬರ್ 5ಕ್ಕೆ ಕನ್ನಡದ ಏಳುಮಲೆ ಆಗಿರ್ಬೋದು, ಓಂ ಶಿವಂ ಆಗಿರ್ಬೋದು ಮತ್ತು ನಾನು ಮತ್ತು ಗುಂಡ ಆಗಿರ್ಬೋದು, ಅದ್ರ ಜೊತೆಗೆ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಮದರಾಸಿ ಅಂತ ಬರ್ತಾ ಇದೆ. ಸೊ ಜೊತೆಗೆ ನಿಮ್ಮ ಗಾಡಿ, ಸೊ ಏನ್ ಸವಾಲುಗಳಿದಾವೆ? ಯಾಕಂದ್ರೆ ಥಿಯೇಟರ್ ಪ್ರಾಬ್ಲಮ್ ನಿಮಗೆ ಕುತೂಹಲ ಆಗಿತ್ತು, ಇದೇ ಸಿನಿಮಾಗಳಿಲ್ಲ ಅಂದ್ರೆ ಬೇರೆ ಹೊರಭಾಷೆ ಸಿನಿಮಾಗಳು ಮತ್ತೆ ಕನ್ನಡದ ಸಿನಿಮಾಗಳು ಕಾಂಪಿಟೇಷನ್ ಇಂದ ನಿಮಗೆ ಥಿಯೇಟರ್ ಕೊರತೆ ಆಗಿತ್ತು. ಬಟ್ ಈಗ ಏನ್ ಸವಾಲುಗಳನ್ನ ತಗೋತಿದ್ರೆ ಈ ಸಿನಿಮಾ? ಅಲ್ಲ, ಅವಾಗ ಇನ್ನೊಬ್ರ ಹತ್ರ ಕೇಳಬೇಕಿತ್ತು. ಇವಾಗ ನಾನೇ ಡಿಸ್ಟ್ರಿಬ್ಯೂಟರ್ ಆಗಿದ್ರಿಂದ ನನಗೆ ಸ್ವಲ್ಪ ಅನುಕೂಲ ಆಗಿದೆ ಅನ್ಕೋತೀನಿ. ಪುಷ್ಪಮ್ಮ, ಅನುಷ್ಕಾ ಶೆಟ್ಟಿ ಅವರ ಪಾತ್ರ ನಿಮ್ಮ ನಿಜ ಜೀವನ ಕರೆಕ್ಟ್ ಆಗುತ್ತೆ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಒಂದು ಟ್ರೈಲರ್ ಅಲ್ಲಿ ನೋಡೋದಾದ್ರೆ ಅವ್ರು ಕಂಡಕ್ಟರ್ ಆಗಿ ಕಾಣಿಸ್ಕೊಂಡಿರುವಂತದ್ದು, ಅರುಣ್ ಸರ್ ಡ್ರೈವರ್ ಆಗಿದ್ರು, ಬಸ್ ಡ್ರೈವರ್ ಆಗಿದ್ರು. ಸೊ ಇದ್ರ ಬಗ್ಗೆ ಎಲ್ಲದಕ್ಕೂ ನನ್ನೇ ಕಂಪೇರ್ ಮಾಡ್ತೀನಿ. ಆಚೆ ಬಾ, ಏನು ಅನ್ಕೋಬೇಕು ಸರ್, ಪಾಪ ಅಮ್ಮ ಎಲ್ಲದರಲ್ಲೂ ಜೋರ ಕಂಡಕ್ಟರ್ ಆದ್ರೆ ನನ್ನೇ ಹೋಲಿಸ್ತೀಯ, ಅರುಣ್ ಕುಮಾರ್ ಡ್ರೈವರ್ ಆದ್ರೂ ನನ್ನೇ ಹೋಲಿಸ್ತೀಯ, ನನ್ನೇ ಹೋಲಿಸ್ತೀಯ. ಒಳ್ಳೆದಲ್ಲ ಹೇಳ್ಬೇಕು. ಅನುಷ್ಕಾ ಶೆಟ್ಟಿ ಅವ್ರ ಪಾತ್ರ ಕಂಡಕ್ಟರ್ ಅಲ್ಲಪ್ಪ, ಹೆಣ್ಮಕ್ಳಿಗೆ ಪ್ರೋತ್ಸಾಹ ಕೊಟ್ಟು ಇಂತ ಕತೆ ಮಾಡಿದ್ರಲ್ಲ ಅಂತ ಖುಷಿ ಪಡಮ್ಮ. ಇವತ್ತು ಹೆಣ್ಣಿಗೆಲ್ಲ ಜಾಗನೇ ಇಲ್ಲ. ಹೆಣ್ಮಕ್ಳನ್ನ ಅಡಿಗೆ ಮನೆ ಕಾಲದಲ್ಲಿ ಅವರು ನೀಟಾಗಿ ಸಿನಿಮಾ ತೋರಿಸಿ ಕಂಡಕ್ಟರ್ ಆಗ್ಬೋದು, ಡ್ರೈವರ್ ಆಗ್ಬೋದು. ಅದೇ ಮೇಡಮ್, ಪಾತ್ರದ ಬಗ್ಗೆ ಹೇಳ್ತಾ ಇದ್ದೀನಿ. ನನಗೆ ನಮ್ಮಪ್ಪ ಓದಿಸಿದ್ರೆ ನೀನ್ ಅದನ್ನ ಕೇಳಬಹುದಿತ್ತು. ನನಗೆ ಅದೇ ನನ್ನ ಪ್ರಶ್ನೆನೇ ಅರ್ಥ ಮಾಡ್ಕೊಳ್ಳಿಲ್ಲ ನೀವು. ಒಂದೇ ಆಪ್ಷನ್ ನನಗೆ. ನನ್ನ ಪ್ರಶ್ನೆನೇ ಅರ್ಥ ಮಾಡ್ಕೊಳ್ಳಿಲ್ಲ. ಆದ್ರೆ ಅವ್ರು ಕಂಡಕ್ಟರ್ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರೆ ಇದು ನಿಮ್ ನಿಜ ಜೀವನ ಕನೆಕ್ಟ್ ಆಗ್ತಿದೆಯಲ್ಲ, ಹೇಗೆ ಕಂಡಕ್ಟರ್ ಆಗಲ್ಲ. ಅದೇನಾದ್ರೆ ನಮ್ಮ ಅಪ್ಪ ಓದಿಸಿದ್ರೆ ಕಂಡಕ್ಟರ್ ಆಗ್ಬೋದಿತ್ತು, ನಾನು ಆಗಲ್ಲ, ಹೋಗಲ್ಲ. ಅನುಷ್ಕಾ ಶೆಟ್ಟಿ ನೋಡ್ಬೇಕಷ್ಟೇ ನನಗೆ, ಈ ಸಂಬಂಧ ಇಲ್ಲ ನನಗೆ. ಘಾಟಿ ಟೈಟಲ್ ನಿಮಗೆ ಸೂಟ್ ಆಗುತ್ತಾ? ಒಳ್ಳೇದಲ್ವಾ? ಮಾಡಿ ನಾನು ಇನ್ನೂ ಒಳ್ಳೇದು. ಅಥವಾ ಫೈರ್ ಅಲ್ಲಿ ಎಲ್ಲರೂ ನನಗೆ ಪುಷ್ಪ ಫೈರ್ ಅಂದ್ರೆ ಈಗ ಘಾಟಿ ಫೈರ್ ಓಕೆ, ಒಳ್ಳೇದು, ತುಂಬಾ ಖುಷಿ ಅಲ್ವಾ? ಇವಾಗ ಹೆಣ್ಮಕ್ಳು ಸಿನಿಮಾ ಮಾಡಿದ್ದಾರೆ, ಖುಷಿ ಪಡ್ಬೇಕು. ನಾನು ಅದಕ್ಕೆ ಹೆಣ್ಮಕ್ಳಿಗೆ ಪ್ರೋತ್ಸಾಹ ಕೊಡೋದು. ನಮ್ಗೆಲ್ಲ ಆತರ ಆಪ್ಷನ್ ಇರ್ಲಿಲ್ಲಪ್ಪ, ನಮ್ನ ಆಚೆ ಕಳಿಸ್ತಿರ್ಲಿಲ್ಲ. ಇವತ್ತೆಲ್ಲ ಹೆಣ್ಮಕ್ಳಿಗೆ ಎಂತೆಂತ ಆಪ್ಷನ್ ಇದೆ ಅಲ್ವಾ? ಅದಕ್ಕೆ ಖುಷಿಯಿಂದ ನೀವು ಮಾಡ್ತೀವಿ. ಖಂಡಿತವಾಗ್ಲೂ ಖುಷಿಯಿಂದ ಮೇಡಮ್. ನೀವು ನಿರ್ಮಾಪಕಿಯಾಗಿ ವಿತರಕಿಯಾಗಿ ಬರ್ತಿರೋಂಥದ್ದು ನೆಕ್ಸ್ಟ್ ಏನ್ ಮಾಡ್ತೀರಾ ಅಂತ ನಾವು ಕಾಯ್ತಾ ಇದೀವಿ. ನೆಕ್ಸ್ಟ್ ಏನು ಮಾಡಲ್ಲ, ಇಲ್ಲೇನೆ ಓಡಾಡ್ತಿರ್ತೀನಿ, ನೀವು ಇಂಟರ್ವ್ಯೂ ಕೊಡ್ತೀವಿ. ಅದ್ ಹೇಳ್ತೀನಿ ಮುಂದಿನ ರೆಡಿ ಆದ್ಮೇಲೆ ಈಗ ಯಾಕೆ ಮಾತಾಡೋದು? ನಾನಂತೂ ಮಾಡ್ತೀವಿ, ಮಾಡಾದ್ಮೇಲೆ ತುಂಬಾ ಕನ್ಫ್ಯೂಷನ್ ಇದೆ, ಇದು ಮಾಡೋದ ಅದು ಮಾಡೋದ ಅಂತ. ಆಮೇಲೆ ಎಲ್ಲಾನು ಮಾಡ್ತೀವಿ, ನಮ್ದೇ ಮಾತ್ರ ಅಲ್ಲ, ಎಲ್ಲ ಕನ್ನಡನೂ ಮಾಡ್ತೀವಿ. ಇದೇನ್ ಬೇರೆ ನಮ್ ಕನ್ನಡದಲ್ಲಿ ಮಾಡದೇ ಇರ್ತೀರ, ಕನ್ನಡದ್ದು ಮಾಡ್ತೀವಿ. ಯಾಕೆ ಮಾಡಲ್ಲ? ಡಿಸ್ಟ್ರಿಬ್ಯೂಟರ್ ಎಲ್ಲ ಮಾಡ್ಬೇಕಲ್ವಾ? ನಾವು ಕನ್ನಡದವ್ರು ಕನ್ನಡ ಮಾಡದೇ ಇರ್ತೀವ, ಮಾಡ್ತೀವಿ. ನೀವು ಕೊಟ್ಟಿ ಮಾಡ್ತೀವಿ, ನಾಳೆ ಕೊಡಿ ಆಯ್ತಾ? ನಿಮ್ಮ ನಾಳೆ ಮಾಡ್ತೀವಿ ಅಲ್ಲ, ಕೊಡಿ ಮತ್ತೆ ತಗೊಂಡ್ಬನ್ನಿ. ಹೈದರಾಬಾದ್ ಹೋಗಿ ನೋಡಿ. ಇಲ್ಲ, ಆತರ ನನ್ಗೆ ಆತರ ಸಿಕ್ಕಿಲ್ಲ. ಮೊದ್ಲೇ ಸಿಕ್ಕಿದ್ರು ಬೆಂಗಳೂರಲ್ಲಿ, ಮಾತಾಡಿದೀವಿ, ಚೆನ್ನಾಗಿ ಮಾತಾಡ್ಸಿ ಸುಮ್ನೆ ಎಷ್ಟೊತ್ತೆ ಹೋಗಿದ್ದೆ. ಈಗ ಸಿಕ್ಕಿಲ್ಲ ನನಗೆ, ಅವ್ರು ಏನೋ ಬೇರೆ ಬಿಸಿ ಇದ್ರು. ನೆಕ್ಸ್ಟ್ ಟೈಮ್ ಇದಾದ್ಮೇಲೆ ಭೇಟಿ ಆಗ್ತೀನಿ, ಭೇಟಿಯಾಗಿ ನಿಮ್ಗೆ ಫೋಟೋ ಹಾಕ್ತೀನಿ. ಸಿನಿಮಾ
ನಾವು ನೋಡಿದೀವಿ, ನಮ್ಗೆ ಇಷ್ಟ ಆಗಿದೆ, ನಮ್ಮ ಆಡಿಯನ್ಸ್ ಹೇಳ್ಬೇಕು. ಇಲ್ಲಿ ನಮ್ದು ಏನು ಇರಲ್ಲ, ನಾವು ಬರೀ ಮಾಲೀಕರು ಅಷ್ಟೇ. ಆದ್ರೆ ಅದಕ್ಕೆ ಉತ್ತರ ಕೊಡೋರು ನೀವೆಲ್ಲ ನೋಡಿ, ಸಿನಿಮಾ ನೋಡಿ ನೀವ್ ಹೇಳ್ಬೇಕು. ಎಲ್ಲ ನನ್ನ ಮೇಲೆ ಹೇಳ್ಬೇಕು. ಕೇಳಿಸ್ಲಿಲ್ಲ. ಅದು ಇನ್ನೂ ಒಂದ್ 3-4 ದಿನ ಇದೆ. ನಮ್ ಟೀಮ್ ಜೊತೆ ಡಿಸ್ಕಷನ್ ಮಾಡಿ ನಾನು ಅನೌನ್ಸ್ ಮಾಡ್ತೀನಿ. ಯಶ್ ಅವರು ಸಿನಿಮಾ ಮಾಡ್ದಾಗ್ಲೇ ಬರಲ್ಲ, ನನ್ ಬಗ್ಗೆ ಕೇಳಲ್ಲ. ಅಮ್ಮ ಏನ್ ಮಾಡಿದ್ರು ಜೈ, ಅಮ್ಮನಿಗೆ ಜೈ ಅಷ್ಟೇ. ಯಶ್ ಯಾಕೆ ಕೇಳ್ತಾನೆ? ನಾವು ಅವ್ನು ಬೆಳೆಸಿರೋದು ಕೇಳಂಗಿಲ್ಲ. ಅವ್ನು ಕೇಳಂಗಿಲ್ಲ. ಮಗ ಅಮ್ಮನ ಪ್ರಶ್ನೆ ಮಾಡ್ಬಾರ್ದು, ಅಮ್ಮ ಮಗನ ಪ್ರಶ್ನೆ ಮಾಡ್ಬೋದು. ಹೇಳಮ್ಮ. ಕೊಡಬಾರ್ದು ಅಂದ್ರೆ ಕೊಡಲ್ಲ, ಕೊಡ್ಬೇಕಾ ಕೊಡ್ಬಾರ್ದ? ಕೊಡ್ಬೋದಲ್ವಾ? ಯಾರು ಯಾರ ಕೊಡ್ಬೋದಲ್ವಾ? ನೀನ್ ಹೇಳಿದ್ಮೇಲೆ ಕೊಟ್ಟೆ ಕೊಡೋಣ, ಒಳ್ಳೇದಲ್ವಾ? ಕೊಟ್ಟರೆ ಮಾಡ್ತೀನಿ, ನೋಡ್ಬೇಕು. ಪ್ರಯತ್ನದಲ್ಲಿ ಇದ್ದೀವಿ ನಾವು. ದೇವೇಂದ್ರ ಹತ್ರ ಮಾತುಕತೆ ಮಾಡಿ ತಗೋತೀವಿ, ಕೊಟ್ರೆ ಒಳ್ಳೇದಲ್ವಾ? ಕೊಡಬೇಕಲ್ಲ. ನಾವಿನ್ನು ಈಗ ಬಂದಿದ್ದೀವಿ, ಅವ್ರು ಯಾರು ನೀವು ಕೊಡ್ತೀರಾ? ಕೊಡ್ಸಿ, ನಾಳೆ ತಗೋತೀನಿ, ಓಕೆನಾ? ಅಡ್ವಾನ್ಸ್ ಬೇಕಾದ್ರೆ ಕೊಡ್ತೀನಿ, ಕೊಡ್ತೀನಿ. ದೇವೇಂದ್ರ ಹತ್ರ ಮಾತಾಡ್ತೀರಾ? ಎಲ್ಲ ನನ್ನ ಮೇಲೆ ಹೇಳ್ಬಾರ್ದು. ನೀವು ಕೊಡ್ಸಿ, ನಾನು ತಗೋತೀನಿ. ಅಡ್ವಾನ್ಸ್ ಮಾಡಿ ಕೊಡಿಸ್ತಾರಂತೆ, ಕೊಡಿಸ್ತಿಲ್ಲ. ಯಶ್ ಮನೆಗಲ್ಲ, ನಿಮ್ಗೆ ಎಷ್ಟೆಲ್ಲ ನಿಮ್ಮ ಅಭಿಮಾನಿಗಳು. ಅವ್ರು ನೀವ್ ಹೇಳ್ದಂಗೆ ನಮ್ಮ ಮನೆಗೆ ಅವ್ನು ಮಾಡಲ್ಲ. ಅವ್ನು ಹೇಳಿದ್ದು ನಾವು ಮಾಡ್ಬೇಕು. ಸಿನಿಮಾ ವಿಷಯದಲ್ಲಿ ಅವ್ನು ನಮ್ಮ ಮಾತು ಕೇಳಲ್ಲ. ಕೊಟ್ರೆ ಖಂಡಿತ ಮಾಡ್ತೀವಿ. ನೀವು ಸಾಕ್ಷಿ ಇಲ್ಲ, ಎಲ್ಲರ ಮುಂದೆ ಕೊಡ್ಸಿ ನಾ ಮಾಡ್ತೀವಿ. ಕೊಡಿಸ್ತಿರಲ್ವಾ ಕೇಳಿಯನ್ ಅವ್ರದ್ದು? ಹಾ, ಅದನ್ನ ಅಲ್ಲಿ ಕೇಳಿ, ಮತ್ತೆ ಇಲ್ಲೇ ಕೇಳ್ತೀವಿ. ಸಿಕ್ಬಿಟ್ರೆ ಅವ್ರ ಅಮ್ಮ ಅಲ್ಲಿ ಸಿಕ್ಕಲ್ಲ ಅಂತ ಪ್ರೆಸ್ ಮೀಟ್ ಮಾಡ್ರಿ. ಎಷ್ಟು ಸಿಕ್ಕಿಲ್ಲ, ಪುಷ್ಪ ಸಿಕ್ಕಿಲ್ಲ ಅಂತ ಎಲ್ಲ ಆಯ್ತಾ? ಏನು ಆಂಧ್ರ ಬಾರ್ಡರ್ ಮಾತ್ರ ರಿಲೀಸ್ ಆಗಲ್ಲ, ಅಥವಾ ಓವರ್ ಕರ್ನಾಟಕ ಪ್ರತಿ ಡಿಸ್ಟ್ರಿಕ್ಟ್ ಬೆಂಗಳೂರಲ್ಲಿ ತೆಲುಗು ಒಂದು ಡಿಸ್ಟ್ರಿಕ್ಟ್ ಇದೆ, ಬಳ್ಳಾರಿ ಭಾಗದಲ್ಲಿ ಆ ಭಾಗದಲ್ಲಿ ಇದೆ, ಈ ಕಡೆ ಉತ್ತರ ಕರ್ನಾಟಕ. ನಾವು ಕರ್ನಾಟಕದಲ್ಲಿ ರಿಲೀಸ್ ಮಾಡ್ತೀವಿ. ಯಾರು ನೋಡ್ತಾರೆ ನೋಡ್ಬೋದು, ಬೇರೆ ಭಾಷೆ ತಮಿಳ್ನಾಡು ನೋಡ್ಬೋದು. ಬಳ್ಳಾರಿ ಬಂದ್ಬಿಟ್ಟು ಸಿಟಿಯಲ್ಲಿ ಬರುತ್ತೆ ಸರ್. ಎಲ್ಲ ಆಲ್ ಓವರ್ ಕರ್ನಾಟಕ ಮಾಡಿದೀವಪ್ಪ. ಯಾರ್ಯಾರು ನೋಡ್ತಾರೆ ಅಂತ ಎಲ್ಲ ನಾವು ಕನ್ನಡನು ಕೇಳ್ತಾ ಇದೀವಿ. ಅಪ್ರೋಚ್ ಅಲ್ಲಿ ಇದೀವಿ, ಅಪ್ರೋಚ್ ಅಲ್ಲಿ ಇದೀವಿ. ಕೊಟ್ಟರೆ ಇಲ್ಲ ಸಾಹೇಬ್ರು ಅವರು ಓನರ್ ಅಲ್ಲಿ ಎಲ್ಲ ಒಂದಿಗೆ ಕೊಡಲ್ಲ ರೀ. ಅದಕ್ಕೂ ಅಡ್ವಾನ್ಸ್ ಮಾಡಿರ್ತಾರೆ ಸರ್. ವಾಪಸ್ ರಿಟರ್ನ್ ಫ್ಲೈಟ್ ಇದೆ ಚೆನ್ನೈಗೆ, ವಾಪಸ್ ರಿಟರ್ನ್ ಫ್ಲೈಟ್ ಇದೆ ಚೆನ್ನೈಗೆ. ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಕೇಳೋಣ, ಇನ್ನೊಂದ್ಸರಿ ಸಿಗೋಣ, ಮಾತಾಡೋಣ ಎಲ್ಲ. ಓಕೆ, ಮತ್ತೆ ಮೇಡಮ್ ಸಿಗ್ತಾರೆ. ಥ್ಯಾಂಕ್ ಯು ಟೀಮ್ ಘಾಟಿ, ಧನ್ಯವಾದಗಳು ಟೀಮ್ ಘಾಟಿ. ಈಗ ಒಂದು ಸ್ಮಾಲ್ ಸನ್ಮಾನ ಸಮಾರಂಭ ಡೈರೆಕ್ಟರ್ ಹೀರೋ ಸರ್ ಮತ್ತೆ ಮೇಡಮ್ ಸರ್. ಸ್ಮಾಲ್ ಪ್ರೆಸೆಂಟೇಷನ್ ಪ್ರೋಗ್ರಾಮ್ ಟು ದ ಘಾಟಿ ಟೀಮ್. I request our distributor Shivanand Chetty sir to please come on the stage and do the presentation. The director, please sir.